ಪ್ರದೇಶದ ಬಡ ಕೂಲಿಕಾರರು ಬದುಕು ಸತ್ಯಾನಾಶ ಮಾಡಲು ಹೊರಟುವ ವಿಪಿಜಿ ಗ್ರಾಮಜಿ ಜಾರಿಗೆ ತರುತ್ತಿರುವ ಮೋದಿ ಸರ್ಕಾರ ಕಳಿತಿಗೆ ತರುವುದು ಬೇಡವ ಬೇಡ ಬೇಡವ ಬೇಡ. ಕೂಲಿಕಾರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಿ ಗುತ್ತಿಗೆ ಪದ್ಧತಿ ಜಾರಿಗೆ ತರುವುದು ಬೇಡವ ಬೇಡ ಫಾರ್ಮಿಂಗ್ ಜಾರಿಗೆ ತರುವುದು ಬೇಡವ ಬೇಡ ಬೇಡವ ಬೇಡ. ಇದರಿಂದ ಜಾರಿಗೆ ತರುತ್ತಿರುವ ವಿಪಿಜಿ ಗ್ರಾಮಜಿ ಬೇಡವ ಬೇಡ ಬೇಡವ ಬೇಡ ವಿಪಿಜಿ ಗ್ರಾಮಜಿ ಬೇಡವ ಬೇಡ ಬೇಡವ ಬೇಡ. ಬದುಕು ಬರ್ಬಾದ್ ಮಾಡಲು ಹೊರಟುವ ವಿಪಿಜಿ ಗ್ರಾಮಜಿ ವಾಪಸ್ ಆಗ್ಲಿ ವಾಪಸ್ ಆಗ್ಲಿ. ಹಳ್ಳಿಯ ಬಡವರ ಬದುಕು ಸತ್ಯಾನಾಶ ಮಾಡುತ್ತಿರುವ ವಿಪಿಜಿ ಗ್ರಾಮಜಿ ವಾಪಸ್ ಆಗ್ಲಿ ಮಾಡುತ್ತಿರುವ ವಿಪಿಜಿ ಗ್ರಾಮಜಿ ವಾಪಸ್ ಆಗ್ಲಿ. ವಿರೋಧಿ ವಿಪಿಜಿ ಗ್ರಾಮಜಿ ಬೇಡ 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 ಇದರಿಂದ ಜಾರಿಗೆ ತರುತ್ತಿರುವ ವಿಪಿಜಿ ಗ್ರಾಮಜಿ ಬೇಡವ ಬೇಡ ಬೇಡವ ಬೇಡ. ತಾಲೂಕು ಇಲ್ಲಿ ಮುಕ್ತಿ ಕಾಲೋನಿ ಗ್ರಾಮೀಣ ಕಡಾಂಚಿನಲ್ಲಿ ಆನೆಗಳ ಹಾವಳಿ ಅಂದರೆ ಮದ್ದೂರು ರೇಂಜು ಮತ್ತು ಓಂಕಾರ್ ರೇಂಜಲ್ಲಿ ಭಾರಿ ಆನೆ ಹಾವಳಿ ಹೆಚ್ಚಾಗ್ತಾ ಇದೆ. ಇದ್ರ ಬಗ್ಗೆದಲ್ಲಿ ಈಶ್ವರ್ ಕಂಟ್ರಿ ಅವರೇ ನಿಮ್ಗೊಂದು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ನನಗೆ ಈ ಅಧಿಕಾರಿಗಳ ಜೊತೆಗೆ ಹೇಳಕ್ಕೆ ಇಷ್ಟ ಇಲ್ಲ. ಈಶ್ವರ್ ಕಂಟ್ರಿ ಅವ್ರಿಗೆ ಹೇಳ್ತಾ ಇದ್ದೀನಿ, ಇದನ್ನ ಈಶ್ವರ್ ಕಂಟ್ರಿ ಅವ್ರಿಗೆ ತಲುಪಬೇಕು. ಇದನ್ನ ನೀವು ಸೂಕ್ತವಾದ ಪರಿಹಾರ ಅಂತ ರೈತರಿಗೆ ನೀವು ಕೊಡ್ತೀನಿ ಅಂತ ಇದ್ದೀರಲ್ಲ, ನೀವು ಕರೆಕ್ಟಾಗಿ ನೀವು ಒಂದು ಬ್ಯಾರಿಕೇಡ್ ವ್ಯವಸ್ಥೆ ಕರೆಕ್ಟಾಗಿಲ್ಲ, ಇನ್ನೊಂದು ಏನಂದ್ರೆ ಟ್ರಂಚ್ ವ್ಯವಸ್ಥೆ ಕರೆಕ್ಟಾಗಿಲ್ಲ. ಏನು ಮಾಡ್ತಾ ಇದ್ರಿ? ನಿಮಗೆ ಮಂತ್ರಿ ಮಾನ್ಯಕ್ಕಾಗಿ ನೀವು ಹೊಡೆದಾಟ ಮಾಡ್ತಾ ಇದ್ದೀರಿ. ರೈತರಿಗೆ ಕಷ್ಟ ಏನಿದೆ ಅಂತ ನಿಮಗೆ ಗೊತ್ತಿದೆಯಾ? ಏನೋ ಒಂದು ಬಿಡದಿಯಲ್ಲಿ ಜಮೀನ ಬುಡ್ಸ್ಕೊಳಕ್ಕೆ ಹೊಡೆದಾಡ್ತಿದ್ದೀರಿ. ಬಂದು ಕಾಯಿರಪ್ಪ ಹಣನ ಇಲ್ಲಿ ಒಂದು ವ್ಯವಸ್ಥೆ ಮಾಡ್ಕೊಡಿ ರೈತರಿಗೆ. ನೀವು ಪರಿಹಾರ ಎಷ್ಟು ಕೊಡ್ತೀರಾ? 10,000 ಬರೆದ್ರೆ 5,000 ಕಳಿಸ್ತೀರಾ ಮನೆಗೆ? ಇದು ಪರಿಹಾರ ವ್ಯವಸ್ಥೆನ ನಿಮ್ದು? ಈಗ ನೋಡ್ರಿ, ಒಂದು ಮಾವಿನ ಮರ ನೀವು ಬೆಲೆ ಕಟ್ಟಕ್ಕಾಗತ್ತೆ, ಅದು ಸಾಕಾಗತ್ತಲ್ರಿ. ಬೆಲೆ ಏನು ಕಟ್ಬೋದು ನೀವು? ಅದ್ರ ಸಾಕಿ ನೀವು ಒಂದು ಮಾವಿನಕಾಯಿ ಬುಡಮಟ್ಟ ಮಾಡೋಕ್ಕಾಗತ್ತ? ನೀವು ಅದ್ರ ಕಷ್ಟ ನೀವು ಬಂದು ಅದನ್ನ ಸೊಸಿ ನೆಟ್ಟಿ ಅದನ್ನ ಸಾಕಿ ಅದನ್ನ ಬೆಳೆಸ್ದಾಗೆ ಅದ್ರ ಕಷ್ಟ ಗೊತ್ತಾಗೋದು. ಏನಂತಂದ್ರೆ, ನಾವು ಸಾಮೂಹಿಕ ನೇತೃತ್ವ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹೊನ್ನೂರು ಪ್ರಕಾಶನ ಅವರ ನೇತೃತ್ವದಲ್ಲಿ ನಾನು ಬರಗಿ ಜಿಲ್ಲಾ ಉಪಾಧ್ಯಕ್ಷ ಮಂಡಳಿಯಿಂದ ನಾನು ಇದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಮ್ಮ ಫಾರೆಸ್ಟ್ ಇಲಾಖೆಗೆ. ಮುಂದೆ ಒಂದಿನ ಈ ತರ ಆನೆ ಬಂದು ನಮಗೆ ರೈತರಿಗೆ ತೊಂದರೆ ಕೊಟ್ರೆ ನಾವು ಉಗ್ರವಾದ ಹೋರಾಟವನ್ನು ನಮ್ಮ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಪಾದಯಾತ್ರೆ ಮುಖಾಂತರ ಬಂಡೀಪುರಕ್ಕೆ ಬರಬೇಕಾಗುತ್ತೆ. ಇದು ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಇದು ಎಲ್ಲ ಮಾಧ್ಯಮದವರು ಇದನ್ನ ಸುದ್ದಿ ಮಾಡಿ ಈಶ್ವರ್ ಕಂಟ್ರಿ ಅವ್ರಿಗೆ ನಾನು ತಲುಪಬೇಕು ಅಂತ ನಾನು ಈ ವಿಷಯವನ್ನು ಹೇಳ್ತಾ ಇದ್ದೀನಿ.